ಇನ್ಸ್ಪೆಕ್ಟರ್, ಸುಶಾಂತ್ ಆ ಆಕ್ಸಿಡೆಂಟ್ ಮಾಡಿಲ್ಲ. ಇನ್ಫ್ಯಾಕ್ಟ್ ಆಕ್ಸಿಡೆಂಟ್ ಆದಾಗ ಸುಶಾಂತ್ ಆ ಕಾರಲ್ಲಿ ಇರಲೇ ಇಲ್ಲ. ಆ ಆಕ್ಸಿಡೆಂಟ್ ಯಾರು ಮಾಡಿದ್ರೋ ಆ ಡ್ರೈವರ್ನ ಕರ್ಕೊಂಡ್ ಬಂದಿದ್ದೀನಿ. ಹೌದು ಸರ್, ನಾನೇ ಗಾಡಿ ಓಡಿಸ್ತಾ ಇದ್ದದ್ದು. ನಿದ್ದೆ ಬಂದ್ಬಿಡ್ತು ಸರ್, ಆಕಸ್ಮಿಕವಾಗಿ ಆಕ್ಸಿಡೆಂಟ್ ಆಗೋಯ್ತು, ಗೊತ್ತಾಗಲಿಲ್ಲ. ಏನ್ ಆಟ ಆಡ್ತಾ ಇದ್ದೀರಾ? ಎಸ್ ಸರ್. ಹಾ ಸರ್. ಎಸ್ ಸರ್. ಅಂಕಲ್, ಏನ್ ಸುಶಾಂತ್, ಯಾಕೆ ಹೀಗೆಲ್ಲ ಮಾಡ್ಕೋತೀಯ ನೀನು? ಆ ಹುಡುಗ ಹುಷಾರಾಗಿದ್ದಾನ? ಅವನಿಗೇನು ಆಗಿಲ್ಲ ತಾನೆ? ಅವ್ನ ಹಾಸ್ಪಿಟ್ಲ್ ಖರ್ಚು ಏನೇ ಇದ್ರು ನಾವೇ ನೋಡ್ಕೊಳ್ಳೋಣ ಅಂಕಲ್. ಪಾಪ ಜೀವನ್ ನಂಬಿ ಎಷ್ಟು ಜನ ಇದಾರೋ ಏನೋ. ಆಕ್ಸಿಡೆಂಟ್ ನಿಜವಾಗ್ಲೂ ನೀನೇ ಮಾಡಿದ್ದ? ಏನಾಯ್ತು? ಇನ್ನೂ ಆಗಿಲ್ವಾ? ಡ್ಯಾಮಿಟ್, ಹುಡುಕಿ ಸಿಗ ತನಕ ಹುಡುಕಿ. ಅಕ್ಕ, ಸಮಾಧಾನ ಮಾಡ್ಕೊಳ್ಳಿ ಅಕ್ಕ. ಅಮ್ಮ, ಜ್ಯೂಸ್ ಕುಡಿ. ಬೇಡ ನಂಗೆ. ಬೇಡ ಅಂದ್ರೆ ಹೇಗೆ? ಹ್ಞೂ ಅಕ್ಕ, ಏನು ತಿಂದೆ ಕುಡಿದೆ ಇದ್ರೆ ಹೇಗೆ ಹೇಳಿ? ಯಾವ ಖುಷಿ ಕುಡಿಲಿ ಹೇಳು? ನನ್ನ ಮಗ ಸಂಕಟ ಪಡೋದು ನೋಡಿದ್ರೆ ಇದುವರೆಗೂ ರಾಜ್ಗೆ ಒಂದು ದಿನಾನು ಕಷ್ಟ ಗೊತ್ತಿಲ್ಲದೆ ಇರೋ ಹಾಗೆ ಬೆಳೆಸಿದ್ದೀನಿ. ಅವನ್ ಚಿಕ್ಕವನಾಗಿದ್ದಾಗ ಅವನ್ ಎಲ್ಲಿ ಬಿದ್ದು ಗಾಯ ಮಾಡ್ಕೋತಾನೋ ಅಂತ ಅವನ್ ರೂಮ್ ತುಂಬಾ ನಾನು ಹಾಸಿಗೆ ಹಾಸಿದ್ದೆ. ಅವನ್ನ ಮೊದಲನೇ ಸಲ ಸ್ಕೂಲಿಗೆ ಸೇರಿಸಿದಾಗ ನಾನು ಇಲ್ದೆ ಅಳ್ತಾನೆ ಅಂತ ಒಂದು ವಾರ ಪೂರ್ತಿ ನಾನು ಅವನ ಕ್ಲಾಸಲ್ಲಿ ಪಕ್ಕದಲ್ಲೇ ಕೂತಿದ್ದೆ. ಆದ್ರೆ ಈಗ ನೋಡಿದ್ರೆ ಏನು ಆಗಲ್ಲ ಅಕ್ಕ. ರಾಜ್ಗೆ ಏನು ಆಗಲ್ಲ ಅಲ್ವಾ? ಯೋಚನೆ ಮಾಡ್ಬೇಡಿ ಅತ್ತೆ. ರಾಜ್ ತುಂಬಾ ಒಳ್ಳೆಯವನು. ಅವ್ರನ್ನ ಮೀಟ್ ಮಾಡಿದ್ದವ್ರಿಗೆಲ್ಲ ಟಕ್ ಅಂತ ಗೊತ್ತಾಗ್ಬಿಡುತ್ತೆ. ನೋಡಿದ್ರ ಅಕ್ಕ, ನಮ್ ದಿಶಾಗೆ ರಾಜ್ ಬಗ್ಗೆ ಎಷ್ಟ್ ಚೆನ್ನಾಗಿ ಗೊತ್ತು. ನೀವು ಒಳ್ಳೆ. ರಾಜ್ ಚಿಕ್ಕವನಾಗಿದ್ದಾಗ ಮನೆಗೆ ಅಳಿಲು, ನಾಯಿ ಮರಿ, ಬೆಕ್ಕಿನ ಮರಿ ಎಲ್ಲ ತಂದು ಬಿಡ್ತಿದ್ದ. ಇವ್ರಿಗೊಂಚೂರು ಇಷ್ಟ ಆಗ್ತಿರ್ಲಿಲ್ಲ. ಅದಕ್ಕೆ ಅವನ ಬೈಯವರು. ರಾಜ್ ತುಂಬಾ ಬೇಜಾರು ಮಾಡ್ಕೊಂಡು ಅಳ್ತಿದ್ದ. ಅವನನ್ನ ಸಮಾಧಾನ ಮಾಡೋಷ್ಟ್ರಲ್ಲಿ ನನಗೆ ಸಾಕಾಗೋಗ್ತಿತ್ತು. ಅಷ್ಟು ಒಳ್ಳೆ ಮನ್ಸು ನನ್ನ ಮಗಂದು. ಅಂಥವ್ನ ಆಕ್ಸಿಡೆಂಟ್ ಮಾಡ್ತಾನೆ ಅಂದ್ರೆ ನನಗಂತೂ ನಂಬಕ್ಕೆ ಆಗಲ್ಲ. ನಮ್ಗೆ ಯಾರಿಗೂ ನಂಬಿಕೆ ಇಲ್ಲ ಅಮ್ಮ. ಯಾಕಂದ್ರೆ ನನ್ನ ತಮ್ಮ ಹಾಗೆಲ್ಲ ಮಾಡೋನಲ್ಲ. ಅಕ್ಕ, ನನ್ಗೊಂದು ಅನುಮಾನ. ನಿಮ್ಗೆ ಓಕೆ ಅಂದ್ರೆ ಹೇಳ್ತೀನಿ. ಏನಮ್ಮ? ಅದು ನಮ್ಮ ಮನೆಗೆ ಯಾರಾದ್ರೂ ಮಾಟ ಮಾಡಿಸ್ಬಿಟ್ಟಿದಾರ ಅಂತ. ಏನ್ ಹೇಳ್ತಿದ್ಯಾ ಕಾಂಚನ ನೀನು?
ಹೂನಕ್ಕ, ನೀವೇ ಯೋಚನೆ ಮಾಡಿ. ಇಷ್ಟು ದಿವಸ ಏನು ಆಗದೆ ಇರೋದು ಇವತ್ತೇ ಈಗೆಲ್ಲ ಆಗ್ತಿದೆ ಅಂದ್ರೆ ಏನ್ ಅರ್ಥ ಹೇಳಿ? ಕಾಂಚನ, ಏನ್ ಮಾತಾಡ್ತಿದ್ಯಾ? ಸ್ವಲ್ಪ ಸುಮ್ಮನೆ ಇರ್ತೀಯಾ? ಮೊದ್ಲೇ ಎಲ್ರೂ ಮನ್ಸಲ್ಲೂ ಏನೇನೋ ಓಡ್ತಾ ಇದೆ. ನನ್ ಮನ್ಸಲ್ಲಿ ಏನ್ ಓಡಿತ್ತು ಅದನ್ನ ನಾನ್ ಹೇಳ್ದೆ. ತಪ್ಪ? ಹೋಗ್ಲಿ ಬಿಡಿ, ನಾನೇ ಸುಮ್ನಾಗ್ಬಿಡ್ತೀನಿ. ಏನೋ ಎಲ್ಲ ಕೆಟ್ಟ ಕನ್ಸು ಅನಿಸ್ತಾ ಇದೆ. ಈಗ ಎಚ್ಚರ ಆಗುತ್ತೆ ಏನೂ ತೊಂದರೆ ಇಲ್ಲ ಅಂತ. ಆದ್ರೆ ಹಾಗಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಬೆಳಗ್ಗೆ ಸಂಜೆ ಕಾಲ್ ಮಾಡ್ತಿದ್ದ, ದಕ್ಷು ನನ್ನ ಡ್ರೆಸ್ ಎಲ್ಲಿ, ದಕ್ಷು ವಾಚ್ ಎಲ್ಲಿ, ದಕ್ಷು ಅದು ಇದು ಅನ್ಕೊಂಡು. ಆದ್ರೆ ಈಗ ಏನಾಯ್ತಮ್ಮ? ಏನೂ ಇಲ್ಲಮ್ಮ, ರಾಜ್ ಬಗ್ಗೆನೇ ಯೋಚಿಸ್ತಿದ್ದೆ. ಬೇಜವಾಬ್ದಾರಿನ ತಂದು ಒಂದ್ ವಾರ ಬಿಟ್ಟು ಆಫೀಸಿಗೆ ಬರ್ತೀಯ ಅಂತ ನಾನು ಸುಮ್ಮನಿದ್ನಲ್ಲ, ಅದು ನನ್ನ ತಪ್ಪು. ಇಷ್ಟು ಮಟ್ಟಿಗೆ ನಿನ್ನ ಬೆಳೆಯಕ್ ಬಿಟ್ನಲ್ಲ, ಅದು ನನ್ನ ತಪ್ಪು. ಅಪ್ಪ ಅದು ಮಾತಾಡ್ಬೇಡ, ನೀನು ಏನು ಹೇಳ್ಬೇಡ. ನಾನು ಕೇಳಿದಕ್ಕಷ್ಟು ಉತ್ತರ ಕೊಡ್ಬೇಕು. ಹೇಳು, ಆಕ್ಸಿಡೆಂಟ್ ಮಾಡಿದ್ ನೀನೇನಾ? ಆಕ್ಸಿಡೆಂಟ್ ಮಾಡಿದ್ ನೀನೇನಾ? ಹೇಳು. ಆಕ್ಸಿಡೆಂಟ್ ಮಾಡಿರೋದು ನಿಮ್ ಬಾವ ಸಂಧಿ. ಅಪ್ಪಂಗೇನಾದ್ರೂ ಗೊತ್ತಾದ್ರೆ ನನ್ನ ನಿಮ್ ಬಾವನ್ನ ಮನೆಯಿಂದ ಹೊರಗಡೆ ಹಾಕ್ಬಿಡ್ತಾರ ಕಣೋ. ಸಿಕ್ತು, ಉತ್ತರ ಸಿಕ್ತು ನನಗೆ. ನಾನು ಊರವ್ರಿಗೆಲ್ಲ ಬುದ್ಧಿ ಹೇಳ್ತೀನಿ, ಆದ್ರೆ ನನ್ನ ಮಗನೇ ನನ್ನ ಮಾತು ಕೇಳ್ತಿಲ್ಲ. ನಿನ್ನಿಂದ, ನಿನ್ನ ಮುದ್ದಿನಿಂದ ಇವನು ಹೀಗಾಗಿದ್ದಾನೆ. ಎಲ್ಲದಕ್ಕೂ ಸುಳ್ಳು ಹೇಳಿ ಪರ್ಮಿಷನ್ ತೊಳೋದು. ಅಲ್ಲಿ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ ಮಲಗಿದಾನಲ್ಲ, ಅವನ ಕುಟುಂಬದ ಕತೆ ಏನಾಗಿದೆ ಅಂತ ಯೋಚನೆ ಮಾಡಿದ್ದೇನೆ ನೀನು? ಅಣ್ಣ, ದಾಕ್ಷಾಯಿಣಿ, ನಿನ್ನ ಪಾಲು ಇದೆ ಇದರಲ್ಲಿ. ಇವನನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಿದ್ಯಲ್ಲ, ಈಗ ಇದನ್ನ ಹೇಗೆ ಸರಿ ಮಾಡೋದು? ಕೇಳಿಸ್ಕೊಳ್ಳಿ, ನನ್ನನ್ನು ಸೇರಿಸಿ ಈ ಪಾಪದ ಪಾಲನ ಎಲ್ಲರೂ ಹೊತ್ಕೋಬೇಕು. ಲೇ ಬುದ್ಧಿ ಇದೆಯಲ್ಲ ನಿನಗೆ? ನೀನು ಸುಶಾಂತ್ ಮಾತ್ರ ಅಲ್ಲ, ಸುಶಾಂತ್ ರಾಜ್ ಧರ್ಮೇಂದ್ರ. ನಿನ್ನ ಹೆಸರು ಮಾತ್ರ ಹಾಳಾಗೋದಿಲ್ಲೋ, ನನ್ನ ಹೆಸರು ಹಾಳಾಗುತ್ತೆ, ಜೊತೆಗೆ ಈ ಮನೆ ಘನತೆನೂ ಹಾಳಾಗುತ್ತೆ. ಏನೋ ಹಕ್ಕಿದೆ ನಿನಗೆ ಅದನ್ನೆಲ್ಲ ಹಾಳು ಮಾಡೋದಕ್ಕೆ? ಅಣ್ಣ ಪ್ಲೀಸ್ ಬೈಬೇಡ, ಇದಲ್ಲೇನೋ ಹೆಚ್ಚು ಕಡಿಮೆ ಆಗಿದೆ. ನಮ್ ರಾಜ್ ಖಂಡಿತ ಆತರ ಮಾಡೋನಲ್ಲ. ಅಂಗೈ ಹುಣ್ಣಿಗೆ ಕನ್ನಡಿ ಬೇರೆ ಬೇಕಾ ನಿನ್ಗೆ? ಇವಂದೇ ಕಾರು, ಅದೇ ಆಕ್ಸಿಡೆಂಟ್ ಆಗಿರೋದು. ಇಷ್ಟೆಲ್ಲ ಮಾಡಿ ಮಾಲ್ಡೀವ್ಸ್ ಹೋಗೋದಕ್ಕೆ ರೆಡಿ ಆಗಿದ್ದಾನೆ ಅಂದ್ರೆ ಏನರ್ಥ?
ಜೀವನದಲ್ಲಿ ಮನುಷ್ಯತ್ವ ಅನ್ನೋದು ಸತ್ತೋಗಿದೆ ಅಂತ ಅರ್ಥ. ಅಯ್ಯೋ ಹಾಗೆಲ್ಲ ಹೇಳ್ಬೇಡ್ರಿ. ಮನುಷ್ಯತ್ವ ಇಲ್ದೇ ಇರೋನಲ್ಲ ನನ್ ಮಗ. ಇಲ್ಲಿ ನೋಡು ಸಾವಿತ್ರಿ, ಯಾವ ಆಕ್ಸಿಡೆಂಟ್ ಆಗಿರೋದಿಲ್ಲ. ಅದ್ರ ಹಿಂದೆ ತುಂಬಾ ದಿನಗಳ ತಯಾರಿ ನಡೆದಿರುತ್ತೆ. ನಿನ್ನ ಮಗ ರಾತ್ರಿ ಇಡೀ ಪಾರ್ಟಿ ಮಾಡ್ತಾನೆ, ಬೆಳಗಿನ ಜಾವ ಸ್ಪೀಡ್ ಆಗಿ ಕಾರ್ ಓಡಿಸ್ತಾನೆ. ಇದು ಒಂದಿನದಲ್ವಲ್ಲ. ಹಾಗಿದ್ಮೇಲೆ ಆಕ್ಸಿಡೆಂಟ್ ಅನ್ನೋದು ಬರ್ದಿಟ್ಟಷ್ಟೇ ಗ್ಯಾರಂಟಿ. ಜೀವನನ್ನ ನಾವು ಮೊದ್ಲೇ ತಡಿಬೇಕಾಗಿತ್ತು, ತಡೆದಿಲ್ವಲ್ಲ. ಅದಕ್ಕೆ ಈ ಆಕ್ಸಿಡೆಂಟ್ ಪಾಪನ ನಾವೆಲ್ಲರೂ ಹೊತ್ಕೋಬೇಕು. ನನ್ನ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ದೆ ಜೈಲಿಗೆ ಹೋದ್ರು ಹೋಗ್ಲಿ ಅಂತ ಸುಮ್ಮನಿರೋರು. ನಾನು ಅದನ್ನೇ ಮಾಡ್ತೀನಿ ಅಂದೆ. ಸರಿ, ಈ ಮೂರ್ತಿ ಅಪ್ಪ ಮಾತಾಡ್ಬೇಡ ನೀನು. ಹಾಗನ್ಬೇಡ್ರಿ. ಜೈಲಿಗೆ ಹೋಗೋಂತ ತಪ್ಪು ನನ್ ಮಗ ಮಾಡಿಲ್ಲ. ನೋಡು ಧರ್ಮ, ನಮ್ಮ ಸುಶಾಂತ ಒಳ್ಳೆಯವನೇ, ಏನೋ ಒಂದು ಸ್ವಲ್ಪ ಹುಡುಗಾಟ ಅಷ್ಟೇ. ಅವನಿಗೆ ಒಂದು ಜವಾಬ್ದಾರಿ ಅಂತ ಕೊಟ್ರೆ ಅವ್ನು ಉಳಿದವ್ರಿಗಿಂತ ಚೆನ್ನಾಗಿ ನಿಭಾಯಿಸಿ ತೋರಿಸ್ತಾನೆ. ಹೌದು ರೀ, ನನ್ ಮಗನ್ಗೆ ಇನ್ನೊಂದು ಅವಕಾಶ ಕೊಡಿ. ಇನ್ನೂ ಒಂದು ಅವಕಾಶ ಕೊಡುವಂತಿದ್ಯಾ? ಕೊಡ್ತೀನಿ, ಆದ್ರೆ ಇನ್ನೊಂದಲ್ಲ, ಕೊನೆ ಅವಕಾಶ ಕೊಡ್ತೀನಿ. ಕೊನೆ ಅವಕಾಶ. ಜವಾಬ್ದಾರಿ ಕೊಟ್ರೆ ನಿಭಾಯಿಸ್ತಾನೆ ಅಂತ ಹೇಳಿದ್ಯಲ್ಲ, ಕೊಡ್ತೀನಿ ಜವಾಬ್ದಾರಿನ. ಅದು ಹೇಗೆ ನಿಭಾಯಿಸ್ತಾನೋ ನಾನು ನೋಡ್ತೀನಿ. ಏಯ್ ಕೇಳಿಸ್ಕೊಳ್ಳೋ, ಬೆಳಿಗ್ಗೆ 9 ಗಂಟೆ ಒಳಗೆ ಆಫೀಸ್ನಲ್ಲಿರ್ಬೇಕು. ಇಲ್ಲ ಅಂದ್ರೆ ಈ ಹಿಂದೆ ಎಂದೂ ನೋಡದೆ ಇರೋ ಧರ್ಮೇಂದ್ರ ನೋಡ್ತೀನಿ. ಹಾ ಹಾ. ಈ ಡ್ರೈವರ್ ಆಕ್ಸಿಡೆಂಟ್ ಮಾಡಿಲ್ಲ ಅನ್ನೋದಂತೂ ಕನ್ಫರ್ಮ್. ಎಲ್ಲರೂ ಸೇರ್ಕೊಂಡು ಕೇಸ್ ಮುಚ್ಚಾಕೋದಕ್ಕೆ ನೋಡ್ತಿದ್ದಾರೆ. ನಾನು ಯಾರು ಅಂತ ಇವ್ರಿಗಿನ್ನೂ ಗೊತ್ತಿಲ್ಲ. ಅವನ್ನ ಮಾತ್ರ ಒಳಗಡೆ ಹಾಕ್ತೆ ಸುಮ್ಮನೆ ಬಿಡೋದಿಲ್ಲ. ಲೊಕೇಶನ್ ಮತ್ತೆ ಹೋಗಿದ್ರಾ? ಹಾ ಸರ್, ಹೋಗಿ ಅಲ್ಲೆಲ್ಲರಿಗೂ ವಿಚಾರಿಸ್ತೆ ಸರ್. ಆದ್ರೆ ಅಲ್ಲಿ ಯಾರು ಏನು ನೋಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ನಿಮ್ ತಲೆ ಅಲ್ಲಿ CCTV ಕ್ಯಾಮ್ರಾಗಳಿರುತ್ತೆ, ಮೊದಲು ಅದನ್ನ ತಾನೇ ಚೆಕ್ ಮಾಡ್ಬೇಕು ನಾವು. ಅದನ್ನ ಚೆಕ್ ಮಾಡಿದ್ರ? ಹಾಗೆ ಹೋಗಿ ಅಲ್ಲಿ 4 ಜನರನ್ನ ವಿಚಾರಿಸಿ, ಯಾರಾದ್ರೂ ಒಬ್ರು ಸಿಕ್ಕೇ ಸಿಗ್ತಾರೆ, ಏನಾದ್ರೂ ಒಂದು ಬಾಯಿ ಬಿಡ್ತಾರೆ. ಎವಿಡೆನ್ಸ್ ಕಲೆಕ್ಟ್ ಮಾಡ್ರಿ. ಓಕೆ ಸರ್. ನೀನ್ ಏನು ಯೋಚನೆ ಮಾಡ್ಬೇಡ ರಾಜಾ, ಎಲ್ಲ ಸರಿ ಹೋಗುತ್ತೆ. ಜ್ಯೋತಿಷಿಗಳು ಹೇಳಿದ್ದಾರೆ ಕಂದ. ಹ್ಞೂ ಕಣ ರಾಜ, ಇದೆಲ್ಲ ಒಂದ್ ಕೆಟ್ಟ ಕನ್ಸು.
ಕೆಟ್ಟ ಕನ್ಸೆ ಹಾಗೆ ಬೇಗ ಕಳ್ದೋಗುತ್ತೆ. ನೀನೇನು ಯೋಚನೆ ಮಾಡ್ಬೇಡ. ಅಪ್ಪ ಯಾಕಮ್ಮ ಹಿಂಗೆ ನನ್ ಮಾತಾಡಕ್ ಅವಕಾಶನೇ ಕೊಡಲ್ಲ? ನನ್ ಮೇಲೆ ಅವ್ರ ಪ್ರೀತಿ ಇಲ್ವಾ? ಅಯ್ಯೋ, ಪ್ರೀತಿ ಇರೋದಕ್ಕೆ ಕಂದ ಅವ್ರು ಈ ರೀತಿ ಮಾಡ್ತಾ ಇರೋದು. ಮಕ್ಳ ಮೇಲೆ ಇಂಥ ಪ್ರೀತಿ ತೋರ್ಸೋದಕ್ಕಿಂತ ಸುಮ್ಮನೆ ಇದ್ಬಿಟ್ರೆ ಒಳ್ಳೇದು. ರಾಜ್, ನೀ ಅನ್ಕೊಂಡಂಗಲ್ಲ ಕಣೋ ಅಣ್ಣ. ನಾನು ಅಷ್ಟು ಸತಿ ಕೇಳ್ಕೊಂಡೆ, ಒಂದ್ಸತಿ ನನ್ನ ಮಾತು ಕೇಳಿ ಅಂತ. ಮಗನ್ ಮಾತು ಕೇಳದೆ ಇರೋದು ಅದೆಂತ ಪ್ರೀತಿನ. ಎಲ್ರಿಗೂ ಈ ಮನೇಲಿ ನಾನು ಪ್ರಶ್ನೆ ಆಗಿ ಉಳ್ಕೊಬಿಟ್ಟಿದ್ದೀನಿ. ನಾನು ಏನ್ ಮಾಡಕ್ ಹೋದ್ರೂ ತಪ್ಪಾಗುತ್ತೆ. ಸಿಚುಯೇಷನ್ ಎಷ್ಟು ಕೆಟ್ಟದಾಗ ಆಟಾಡಿಸ್ತಿದೆ ಅಂದ್ರೆ ನಾನು ಏನ್ ಮಾಡ್ಲಿ? ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ರವಿ. ಯಾಕೆ ಹೀಗೆ ಮಾಡ್ದೆ ನೀನು? ನನ್ನ ಎಲ್ಲ ಪ್ರಶ್ನೆಗಳಿಗೂ ನೀನು ಉತ್ತರ ಆಗ್ತೀಯ ಅನ್ಕೊಂಡಿದ್ದೆ. ನಿನಗೋಸ್ಕರ ಕಾಯ್ತಾ ಇದ್ದೆ. ಆದ್ರೆ ನೀನ್ ಬರ್ದೇ ಇರೋದಕ್ಕೆ ಯಾವ ಕಾರಣನೂ ಹೇಳಿಲ್ವರ ರವಿ? ಏನ್ ಕೇಳಿದ್ರು ನಿನ್ ನಿನಗೋಸ್ಕರ ಮಾಡ್ತಿರೋದು ಅಂತ ಹೇಳ್ತಾರೆ. ಅರೆ ನನಗಿದ್ರಲ್ಲಿ ಖುಷಿ ಇಲ್ಲ, ಬಟ್ ಇದು ಯಾರು ಅರ್ಥ ಮಾಡ್ಕೋತಿಲ್ಲ. ಕೆಲ್ಸ ಎಲ್ರೂ ಮಾಡ್ಬೇಕಲ್ವಾ ರಾಜ? ಓಕೆ ಫೈನ್, ನಾನು ಬೇರೆ ಕೆಲಸ ಮಾಡ್ತೀನಿ, ಆದ್ರೆ ಈ ಕೆಲಸ ಮಾಡಕ್ ನನ್ಗೆ ಇಷ್ಟ ಇಲ್ಲ. ಛತ್ರ ನೋಡ್ಕೋಬೇಕಂತ ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ನಂಗೆ ಮುಂದೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಇರ್ಬೋದು ದಕ್ಷು, ಆದ್ರೆ ಈ ಕೆಲಸ ನನ್ ಕನಸಲ್ಲ. ಕಂಪನಿ ಕಟ್ಟೋದು ನನ್ನ ಕನಸು ರವಿ. ಆ ಕನಸಿನ ಮೊದಲನೇ ಹೆಜ್ಜೆಗೆ ನೀನ್ ನಿಲ್ತೀನಿ ಅಂತ ಹೇಳಿದ್ದೆ. ಬೇರೆ ಯಾರು ನನ್ನ ಕೈ ಹಿಡಿದೇ ಇದ್ದಾಗ ಭುಜಕ್ಕೆ ಭುಜ ಕೊಟ್ಟು ನಿಂತ್ಕೊತೀನಿ ಅಂತ ಹೇಳಿದ್ದೆ. ಈಗ ನೀನ್ ಎಲ್ಲಿ ಹೋಗಿದ್ಯಾ ರವಿ? ಎಲ್ರೂ ತರ ನಿನಗೂ ನನ್ನ ಮೇಲೆ ನಂಬಿಕೆ ಇಲ್ವಾ? ಅದಕ್ಕೆ ಬಿಟ್ಟು ಹೋದ್ಯಾ?